ಸೇರಿ ಮಾನ್ಯ ನಮ್ಮ ಸಂಸದರ ನೇತೃತ್ವದಲ್ಲಿ ನಮ್ಮ ಶಿವಮೊಗ್ಗ ಶಾಸಕರಾದಂಥ ಚನ್ನಬಸಪ್ಪನವರು, ವಿಧಾನ ಪರಿಷತ್ತಿನ ಸದಸ್ಯರಾದಂಥ DS ಅರುಣ್ ಅವರು, ನಮ್ಮ ಮಾಜಿ ಶಾಸಕರಾದಂಥ ನಮ್ಮ ಅಶೋಕ್ ನಾಯ್ಕರು, ನಮ್ಮೆಲ್ಲ ಮುಖಂಡರುಗಳು, ದತ್ತಾತ್ರೇಯವರು ಎಲ್ಲರೂ ಸೇರಿ ಈ ಬೆಳಗಿನ ಹೊತ್ತು ನನ್ನ ಕ್ಷೇತ್ರದಲ್ಲಿ ಈ ಡ್ಯಾಂನಲ್ಲಿ ತುಂಗಾ ತಾಯಿಗೆ ಭಾಗೀನವನ್ನ ಅರ್ಪಿಸಿದ್ದೇವೆ. ಅತ್ಯಂತ ಸಂಭ್ರಮದ ಕ್ಷಣ. ಕುಡಿಯೋ ನೀರು, ಜಮೀನಿಗೆ ನೀರು, ಹೀಗೆ ನಮ್ಮ ಬದುಕನ್ನು ಕಟ್ಟಿಕೊಡ್ತಾ ಇರುವಂತಹ ಈ ಜೀವನದಿ ಹೀಗೆ ಯಾವಾಗಲೂ ತುಂಬಿ ಹರಿಯಲಿ, ಮಳೆ ಬೆಳೆ ಚೆನ್ನಾಗಾಗ್ಲಿ, ಸಮೃದ್ಧವಾಗ್ಲಿ ನಾಡು ಅಂತ ಹೇಳಿ ಹಾರೈಸಿ ಬಾಗಿನವನ್ನ ತಾಯಿಗೆ ಅರ್ಪಿಸಿದ್ದೇವೆ. ಇನ್ನಷ್ಟು ಮಳೆ ಬೇಕು, ಯಾಕಂದ್ರೆ ತೀರ್ಥಹಳ್ಳಿ ನಾವಿನ್ನು ಹಿಂದಿದ್ದೇವೆ ವಾಡಿಕೆ ಮಳೆಗಿಂತ. ಇನ್ನಷ್ಟು ಮಳೆ ಬೇಕು. ಸ್ವಲ್ಪ ಅಲ್ಪ ಅನಾಹುತಗಳಾಗ್ತದೆ. ಆ ತಾಯಿಗೆ ನಾವು ಬೇಡೋದಿಷ್ಟೇನೆ, ಅನಾಹುತ ಕಮ್ಮಿ ಮಾಡು, ತುಂಬಿ ಹರಿ, ಸಮೃದ್ಧ ಮಾಡು ಈ ನಾಡನ್ನ ಅಂತ ಹೇಳಿ ಇವತ್ತು ಹಾರೈಸ್ತಾ ಇದ್ದೀವಿ. ಸರ್, ಈಗ ನಿಮ್ಮ ಕ್ಷೇತ್ರದ ತಡೆಗೋಡೆ ವಿಚಾರಕ್ಕೆ ಸಂಬಂಧಪಟ್ಟ ಸಾಕಷ್ಟು ಚರ್ಚೆ ಆಗ್ತಿದೆ. ಅಂದ್ರೆ ಭ್ರಷ್ಟಾಚಾರ. ಈಗ ತಡೆಗೋಡೆ ಕಟ್ಟಿದ್ದು ಮಣ್ಣು ರಸ್ತೆ ಬರಬಾರದು ಅಂತ ಹೇಳಿ ಒಂದು ಮಾಡಿದ್ವಿ. ಇಡೀ ಗುಡ್ಡಕ್ಕೂ ಜರ್ದು ಈ ಕಡೆ ಬಂದ್ರೆ ಯಾವ ತಡೆಗೋಡೆನೂ ನಿಲ್ಲದೆ ಉಳಿಯೋದಿಲ್ಲ. ಗುಡ್ಡಗಳೇ ಊರು ತೇಲ್ ಹೋಗ್ತಾ ಇದ್ದಾವೆ. ಮೊನ್ನೆ 2 ಟ್ಯಾಂಕರ್ಗಳು 7-8 ಜನ ಎಲ್ಲ ಹೋದ್ರು ಶಿರೂರಿನಲ್ಲಿ. ಯಾರನ್ನಾರು ಒಬ್ರಿಗೆ ತಲೆ ಕಟ್ಟೋದಲ್ಲ, ಅದು ಭ್ರಷ್ಟಾಚಾರದ್ದು ಅಂತ ಹೇಳಲ್ಲ. ಎಲ್ಲ ರೀತಿ ಚೆನ್ನಾಗಿದೆ. ಇದನ್ನ ರಾಜಕಾರಣಕ್ಕೆ ಉಪಯೋಗಿಸಿದವರಿಗೆ ನಾವೇನು ಹೇಳಕ್ಕಾಗಲ್ಲ. ಸರ್, ಕಟ್ಟಡನೂ ಕೂಡ ಅಷ್ಟೇ. ಎಲ್ಲಾ ಕಟ್ಟಡಗಳು ತುಂಬಾ ಚೆನ್ನಾಗಿದ್ದಾವೆ. ತೀರ್ಥಹಳ್ಳಿಯಲ್ಲಿ ಮೊನ್ನೆ 20 ಕೋಟಿ 50 ಲಕ್ಷ ರೂಪಾಯಿಗಳ ಕಟ್ಟಡವನ್ನ ನಾವು ಉದ್ಘಾಟನೆ ಮಾಡಿದ್ದೀವಿ. ಅದರಲ್ಲಿ ತಾಲೂಕ್ ಪಂಚಾಯಿತಿ ಕಟ್ಟಡದಲ್ಲಿ ಒಂದು ಸಣ್ಣ ವೈರ್ನಿಂದಾಗಿ ಒಂದು ಕಡೆ ಜಿನುಗ್ತಾ ಇದೆ. ಅದು ಗೋಡೆ ಮಾತ್ರ, ಎಲೆಕ್ಟ್ರಿಕಲ್ ವೈರಿಂದಾಗಿ ಅದು ಗೋಡೆಯಲ್ಲಿ ಮಾತ್ರ ಸ್ವಲ್ಪ ಜಿನುಗ್ತಾ ಇತ್ತು. ಅದನ್ನೇ ಬಹಳ ದೊಡ್ಡ ಮಾಡುವಂತ ಕೆಲಸ ಏನು ನಡೆದಿದೆ. ಇವತ್ತು RCC ನಲ್ಲಿ ಎಲ್ಲೂ ಲೀಕೇಜ್ ಇಲ್ಲ. ಮಲೆನಾಡಿನಲ್ಲಿ ಸಹಜವಾಗಿ RCC ನಲ್ಲಿ ಲೀಕೇಜ್ ಆಗುತ್ತೆ. ಇನ್ನು ಕಾಂಟ್ರಾಕ್ಟರ್ ಮತ್ತು ಇಂಜಿನಿಯರು ಹ್ಯಾಂಡ್ ಓವರ್ ಮಾಡಲ್ಲ, ಬಿಲ್ಡಿಂಗ್ ಅನ್ನ ರೆಕ್ಟಿಫೈ ಮಾಡ್ತಾ ಇದ್ದಾರೆ. ಬಹಳ ದೊಡ್ಡ ಬಿಲ್ಡಿಂಗ್, 13.5 ಕೋಟಿ ರೂಪಾಯಿ ಇದೆ ಬಿಲ್ಡಿಂಗ್. ಹಾಗಾಗಿ ಅದು ಯಾವುದು ಕೂಡ ಈಗ ನಾನು MLA, ನಾನೇನು ಮೇಸ್ತ್ರಿ ಕೆಲಸ ಮಾಡ್ಸಕ್ಕಾಗತ್ತ, ನಿತಿನ್ ಗಾರೆ ಹೊಡಿಸಕ್ಕಾಗಲ್ಲ. ಮಾಡಿದ್ದಾರೆ, ಚೆನ್ನಾಗಾಗಿದೆ ಆ ಬಿಲ್ಡಿಂಗು. ಒಂದು ಸಣ್ಣ ಪುಟ್ಟ ದೋಷಗಳು ಇದ್ದೇ ಇರ್ತದೆ, ಸರಿ ಮಾಡ್ತಾ ಇದ್ದಾರೆ. ಸರಿ ಮಾಡಿದ್ದಾರೆ. ನಿನ್ನೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೂಡ ಹೋಗಿ ನೋಡಿದ್ದಾರೆ. ಬಹಳ ಬೇಗ ಸರಿ ಮಾಡ್ತೀವಿ. ಮಳೆ ಹೊಡಿತಾ ಇದೆ, ಮತ್ತೆ ಒಂದು ಕಡೆಯಿಂದ ಈರ್ಸ್ಲು ಹೊಡಿತಾ ಇದೆ. ಒಂದು ಕಡೆಯಿಂದ ಅದು ಸ್ವಲ್ಪ ಗೋಡೆ ತಂಡಿ ಹೇಳ್ಕೊಂಡಿದೆ, ಸರಿ ಮಾಡ್ತಾರೆ. ಈ ಡ್ಯಾಮಲ್ಲಿ ಬಹಳಷ್ಟು ಹೂಳು ತುಂಬಿದೆ. ಏನಾಗಿದೆ, 2-3 ಡಿಪಾರ್ಟ್ಮೆಂಟ್ಗಳು ಕೈ ಹಾಕ್ತಾ ಇದ್ದಾರೆ. ನಾವು ಮಂಡಗದ್ದೆನಲ್ಲಿ ಹೂಳು ತೆಗೆಯೋದು ಮತ್ತು ಮರಳು ತೆಗೆದು ಕೊಡೋದು ಎರಡೂ ಮಾಡಿದ್ರೆ ಹೂಳು ತೆಗೆಯೋ ದುಡ್ಡು ಪೂರ್ತಿ ಮರಳಲ್ಲಿ ಬರುತ್ತೆ. ಮತ್ತೆ ಒಂದು 2-3 ಜಿಲ್ಲೆಗಾಗುವಷ್ಟು ಮರಳು ಅಲ್ಲಿ ಒಂದೇ ಕಡೆ ತೆಗೆದುಕೊಡೋದು, ಅಷ್ಟು ಮರಳು ಜಾಮ್ ಆಗಿದೆ. ನಾನು ಪದೇ ಸರ್ಕಾರಕ್ಕೆ ಹೇಳ್ತಾನೆ ಇದ್ದೀನಿ. ಏನಂದ್ರೆ ನಮ್ಮ ಪರಿಸರ ಇಲಾಖೆಯವರು ಬಿಡಲ್ಲ, ಇರಿಗೇಷನ್ ಡಿಪಾರ್ಟ್ಮೆಂಟ್ನವರು, ಜಿಯಾಲಜಿ ಡಿಪಾರ್ಟ್ಮೆಂಟ್ನವರು, 3-4 ಡಿಪಾರ್ಟ್ಮೆಂಟ್ನವರು ಒಟ್ಟಿಗೆ ಸೇರಿ ಮಾಡಿ ಕೂತ್ಕೊಂಡು ಯಾಕೆ ಬಗೆಹರಿಸಬೇಕು ನೋಡಬೇಕು. ಖಂಡಿತವಾಗಿ ಅದನ್ನ ತೆಗೆದ್ರೆ ನಮ್ಗೆ ಬೇಕಾದಷ್ಟು ಮರಳು ಸಿಗುತ್ತೆ, ಹೂಳು ಹೋಗುತ್ತೆ. ಈಗ ನೋಡಿ, ಒಂದು ಮೊನ್ನೆ ಇದು ಈ ಡ್ಯಾಮ್ ತುಂಬಿದ್ದು ಮೊನ್ನೆ ಒಂದು 2-3 ಮಳೆಯಲ್ಲಿ ತುಂಬಿ ಹರಿಯಕ್ಕೆ ಶುರು ಆಯ್ತು, ಓವರ್ಫ್ಲೋ ಆಗಬೇಕು. ಹೆಸರಿಗಷ್ಟೇ. ಹಳೆ ಡ್ಯಾಮ್ ಮುಳುಗಿದೆ, ಹೊಸ ಡ್ಯಾಮ್ ಕಟ್ಟಿದ್ದು, ಹೊಸ ಡ್ಯಾಮ್ ಕೂಡ ಈಗ ತುಂಬಿ ಹರಿತೆ. ಅಂದ್ರೆ ಇಷ್ಟೊಂದು ಹೂಳು ಬರ್ತಾ ಇದೆ ಮೇಲ್ಗಡೆಯಿಂದ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅದನ್ನ ಸರ್ಕಾರಗಳು ಯೋಚನೆ ಮಾಡಿ ತೆಗೆಯುವಂತ ವ್ಯವಸ್ಥೆ ಮಾಡಿದ್ರೆ ಹೆಚ್ಚು ನೀರು ಸ್ಟೋರೇಜ್ ಆಗುತ್ತೆ. ಅದಿಲ್ಲದೆ ಇದ್ರೆ ಸುಮ್ಮನೆ ಡ್ಯಾಮ್ ತುಂಬಿದೆ ಅಂತ ಅಷ್ಟೇ, ಬೇರೆ ಏನು ಆಗಲ್ಲ. ಅದರಿಂದ ಅಂದ್ರೆ ನೀ ಕಳ್ಳ ಅಂತ ಹೇಳಿ ಮಕ್ಕಳ ಆಟ ಅದಾಗಿದೆ. ನಾನ್ ಮೊನ್ನೆ ಹೇಳಿದ್ದು, ಇಲ್ಲಿ ಡೆತ್ ನೋಟಿನ ಪ್ರಕಾರ FIR ಆಗಲ್ಲ. ಡೆತ್ ನೋಟಿಗಿಂತ ದೊಡ್ಡ ಕಂಪ್ಲೇಂಟ್ ಯಾವುದೂ ಇಲ್ಲ. ನಾನು ಚನ್ನಬಸಪ್ಪ ಇವರೆಲ್ಲ ಇದನ್ನೇ ಹೇಳಿದ್ವಿ, ಅವ್ರು ತಪ್ಪಿಸ್ತಾ ಇದ್ದಾರೆ. ಅವರು ಡೆತ್ ನೋಟ್ ನಲ್ಲಿ ಮಂತ್ರಿ ಹೆಸರಿದೆ, ಡೆತ್ ನೋಟ್ ನಲ್ಲಿ ಅಧ್ಯಕ್ಷನ ಹೆಸರಿದೆ, ಅಧಿಕಾರಿಗಳದ್ದು ಮಾತ್ರ 3 ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಆ ತೀರ್ಕೊಂಡವರ ಪತ್ನಿ ಹತ್ರ, ಕವಿತಾ ಅವ್ರ ಹತ್ರ 3 ಸ್ಟೇಟ್ಮೆಂಟ್. ಮಾರನೇ ದಿವಸ 11 ಗಂಟೆಗೆ DYSP ರೆಡಿ ಸ್ಟೇಟ್ಮೆಂಟ್ ಅವರೇ ಬರ್ಕೊಂಡು ಬಂದು ಒಬ್ಬರನ್ನೇ ಕರೆದು ಜನರನ್ನ ಹತ್ರ ಬರಕ್ ಬಿಡದೇನೆ ಗದರಿಸಿ ಸ್ಟೇಟ್ಮೆಂಟ್ಗೆ ಆ ಎಮ್ಮೊಂದು ಸಿಗ್ನೇಚರ್ ಹಾಕಿಸಿದ್ದು ಹೋಗಿದ್ದಾರೆ. ಇದರ ಅರ್ಥ ಏನು? ಇಡೀ ಸರ್ಕಾರವೇ ರಕ್ಷಣೆ ಮಾಡುವಂತ ಮಂತ್ರಿನ ಮತ್ತು ಇವ್ರನ್ನ ರಕ್ಷಣೆ ಮಾಡುವಂತ ಕೆಲಸ ಮಾಡಿದೆ. ಅವ್ರದ್ದೇ CIT ಇದೆಯಲ್ಲ,
ಅದು ಮೊನ್ನೆ SIT ಮೊನ್ನೆ ರಿಮಾಂಡ್ ಅಪ್ಲಿಕೇಶನ್ ನಲ್ಲಿ ಅವರಿಬ್ಬರ ಹೆಸರನ್ನ ಹೇಳಿದೆ, ಅವ್ರು ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥದ್ದನ್ನ ಹೇಳಿದೆ. ನನ್ನ ಹತ್ರ ಕಾಪಿ ಇದೆ ಅದು. ಇನ್ಯಾರು ಬೇಕು? SIT ಹೇಳಿದಾಗ SIT ಅಧಿಕಾರಿಗಳು ವಿಧಾನಸಭೆಯ ಅಧಿಕಾರಿಗಳ ಲಾಬಿನಲ್ಲಿ ಕೂತ್ಕೊಂತಾರೆ. ಅಲ್ಲೇ 25 ಅಡಿ ದೂರದಲ್ಲಿ ಆರೋಪಿ ಕೂಡ ಕೂತ್ಕೊಂತಾರೆ. ಅಧ್ಯಕ್ಷ ಅರೆಸ್ಟ್ ಮಾಡಲ್ಲ. ಇದರ ಅರ್ಥ ಏನು? ಒಬ್ಬ ಉಪಮುಖ್ಯಮಂತ್ರಿ ಎದ್ಕೊಂಡು ಹೇಳ್ತಾನೆ ಯಾವುದೇ ಭ್ರಷ್ಟಾಚಾರ ಮಾಡಲಿಲ್ಲ ಆತ, ಇದರಲ್ಲಿ ಇಲ್ಲ ಅಂತ ಹೇಳ್ತಾನೆ. ಹಂಗಾರೆ SIT ಮಣ್ಣು ಹಿಡಿದು ಹೋಗ್ತದೆ. ಸಂಪೂರ್ಣವಾಗಿ ಮುಚ್ಚುವಂತ ಕೆಲಸ ಮಾಡಿದ್ದಾರೆ. ಇದೇನಂದ್ರೆ ಅಷ್ಟು ಕೋಟಿ ಬಳ್ಳಾರಿಯ ಚುನಾವಣೆಗೆ, ಲೋಕಸಭೆ ಚುನಾವಣೆ ಖರ್ಚಾಗಿದೆ ಅಂತ ಹೇಳಿ ಇಡಿ ಈಗಾಗಲೇ ರಿಮಾಂಡ್ ಅಪ್ಲಿಕೇಶನ್ ನಲ್ಲಿ ತೋರಿಸಿದೆ ಮತ್ತು ಕೋರ್ಟಿಗೆ ಕೊಟ್ಟಿದೆ ಮತ್ತು ಇವರಿಗೆ ಬಂದಿದೆ ಆ ಹಣ. ಇನ್ನೂ ಹಣ ರಿಕವರಿ ಆಗಲಿಲ್ಲ ಪೂರ್ತಿ. 40 ದಿನ ಆದರೂ ಒಂದು ನೋಟಿಸ್ ಕೊಟ್ಟಿರಲಿಲ್ಲ. ಆ ಪೂರ್ಣ ಡೆತ್ ನೋಟ್ ಅನ್ನು ಓದೋದಿಲ್ಲ ಮುಖ್ಯಮಂತ್ರಿ. ಸದನದಲ್ಲಿ ನೀವೆಲ್ಲ ನೋಡಿ ಗಮನಿಸಿರ್ಬೋದು, ಪೂರ್ತಿ ಓದೋದಿಲ್ಲ, ತನಗೆ ಬೇಕಾಗಿದ್ದು ಮಾತ್ರ ಓದ್ತಾರೆ. ಇದಕ್ಕೆ ನಾವೊಂದು ವಿರೋಧ ಪಕ್ಷವಾಗಿ ಪಾರ್ಲಿಮೆಂಟರಿ ಡೆಮಾಕ್ರಸಿನಲ್ಲಿ ಬೇರೆ ಏನ್ ಮಾಡಬಹುದು? ನಾವು ಜನಕ್ಕೊಂದು ಹೇಳ್ಬೇಕಲ್ಲ, ಇಷ್ಟೊಂದು ಮಾಡ್ತಾರೆ ಭ್ರಷ್ಟಾಚಾರ, ಇವರು ಮುಚ್ಚಾಕ್ತಾ ಇದ್ದಾರೆ ಅಂತ ಹೇಳೋ ಕೆಲಸ ನಿನ್ನೆ ಹೌಸ್ ಸ್ಟಾಲ್ ಮಾಡೋದ್ರ ಮೂಲಕ ಅಂತ ಹೇಳಿದ್ವಿ. ಅವರು ನಿಮ್ಮ ಕಾಲದ್ದು, ನಾವು ನಮ್ಮ ಕಾಲದ್ದು ಯಾವ್ದಾದ್ರು ಇದ್ರೆ ಮಾಡಿ ಅಂತ ಹೇಳಿದ್ವಿ, ನಿಲ್ಸಿ ಅಂತ ಇಲ್ಲ. ನಮಗೆ ಭಯ ಏನೂ ಇಲ್ಲ. ಇವರು ಸುಮ್ಮನೆ ಕಾಗೆ ಹಾರಿಸೋ ಕೆಲಸ ಮಾಡಬಾರ್ದು. ತಾವು ಸಿಕ್ಕಾಕೊಂಡಿದೀವಿ ಅಂತ ಮಾಡ್ಲಿ, ಎನ್ಕ್ವೈರಿ ಮಾಡ್ಲಿ, ಯಾರನ್ನ ಬೇಕಾದ್ರೂ ಜೈಲಿಗೆ ಕಳಿಸ್ಲಿ. ನಾವೆಲ್ಲ ಅಡ್ಡ ತಡೆದಿದ್ದೀವಿ. ದಲಿತರ ದುಡ್ಡು ಇದು, ಬಡವ್ರ ದುಡ್ಡು. ಇದನ್ನು ಹೊಡ್ಕೊಂಡು ಹೋಗಿ ಕಾರ್ ಕೊಂಡ್ಕೊಂಡಿದ್ದೀನಿ, ಆಸ್ತಿ ಕೊಂಡ್ಕೊಂಡಿದ್ದೀನಿ, ಚುನಾವಣೆ ಮಾಡಿದ್ದೀನಿ. ಇವ್ರು ಮಜಕ್ಕ ಇದು. ಮಾರ್ಚ್ ಎಂಡ್ವರೆಗೂ ಜನರಿಗೆ ಹಣ ಹಂಚೋದನ್ನ ಯಾಕೆ ನಿಲ್ಸಿದ್ರು ಇವರು? ಫಲಾನುಭವಿಗಳ ಪಟ್ಟಿ ತಗೊಂಡು ನಾನು ಮೊನ್ನೆ ಕೇಳಿದೆ, ಜೇನುತುಪ್ಪ ನಕ್ಕಕ್ಕ ಫಲಾನುಭವಿಗಳ ಪಟ್ಟಿ ಮಾಡಿದ್ರು. ಮಾರ್ಚ್ ಎಂಡಲ್ಲಿ ಬೇರೆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ್ರೆ ಹೇಗೆ? ಇದನ್ನು ನಾವು ಹೇಳಿದೀವಿ. ಸರ್ಕಾರ ಇನ್ವಾಲ್ವ್ ಆಗಿದೆ. ಇದೊಂದು ಭಾರಿ ಭ್ರಷ್ಟ ಸರ್ಕಾರ. ಈಗಾಗಲೇ ಮೂಡಾದು ಬರ್ತಾ ಇದೆ ಮೈಸೂರಿಂದು, ಸ್ವತಃ ಮುಖ್ಯಮಂತ್ರಿ ಇನ್ವಾಲ್ವ್ ಆಗಿದ್ದಾರೆ. ಅದು ತಡ್ಕೊಳಕ್ಕಾಗ್ತಾ ಇಲ್ಲ. ಯಾವಾಗಲೂ ಹೇಳ್ತಿದ್ರು ನನ್ನ ಬಟ್ಟೆ ಮೇಲೆ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ. ಈಗ ಪೂರ್ತಿ ಹಾಕಿದ ಬಣ್ಣದ ಬಟ್ಟೆನೆ, ಒಂದು ಚುಕ್ಕೆ ಇಲ್ಲ ಅದು. ಹಾಗಾಗಿ ಈ ಸಾರಿ ಅವ್ರು ಪೂರ್ತಿ ಹಗರಣದ ಮೂಟೆನೆ ಹೊತ್ಕೊಂಡು ಹೊರಟಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.